ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಇವತ್ತು ಒಂದು ಹೊಸ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ ಅನ್ಕೊಂಡಿದ್ದೀನಿ. ಅದೇನಂದ್ರೆ ಪೇರೆಂಟಿಂಗ್ ಸ್ಟೈಲ್ಸ್. ಏನಿದು ಹೊಸದಾಗಿ ಪೇರೆಂಟಿಂಗ್ ಸ್ಟೈಲು? ನಮ್ಮ ತಂದೆ ತಾಯಿ ಎಲ್ಲ ನಮಗೆ ಸಾಕಿದ್ರಲ್ಲ, ಇವಾಗ ಹೊಸದಾಗಿ ಏನು ಹೊಸ ಮೆಥಡ್ಸ್ನ ಏನು ಫಾಲೋ ಮಾಡಬೇಕು ಅಂತ ನೀವು ಅನ್ಕೋತಿರ್ಬೋದು. ಆದರೆ ಈ ಪೇರೆಂಟಿಂಗ್ ಸ್ಟೈಲ್ಸ್ ಬಗ್ಗೆ ತುಂಬಾ ವರ್ಷಗಳ ರಿಸರ್ಚ್ ನಡೆದ ಮೇಲೆ ಎಕ್ಸ್ಪರ್ಟ್ಸ್ ಏನಿರ್ತಾರೆ, ಚೈಲ್ಡ್ ಸೈಕಾಲಜಿಸ್ಟ್ ಏನಿರ್ತಾರೆ, ಅವರು ತಮ್ಮ ಅಭಿಪ್ರಾಯವನ್ನ ತಮ್ಮ ಸ್ಟಡೀಸ್ನಲ್ಲಿ ಆಗಿರುವಂತ ಏನು ರಿಸಲ್ಟ್ಸ್ನ ಏನಿರುತ್ತೆ ಅದರ ಬಗ್ಗೆ ಅಂದ್ರೆ ಆ ರಿಸಲ್ಟ್ಸ್ ಏನಿರುತ್ತೆ ಅದರ ಮೂಲಕ ಕೆಲವೊಂದು ಸಜೆಷನ್ಸ್ನ ಕೊಟ್ಟಿರ್ತಾರೆ. ನಾರ್ಮಲ್ ಆಗಿ ಅಂದ್ರೆ ಸ್ಟಡೀಸ್ ಪ್ರಕಾರ ಪೇರೆಂಟಿಂಗ್ ಸ್ಟೈಲ್ಸ್ ಅಲ್ಲಿ 4 ಪೇರೆಂಟಿಂಗ್ ಸ್ಟೈಲ್ಸ್ ಇದೆ. ಅದರಲ್ಲಿ ಒಂದು ಏನಂದ್ರೆ ಅಥಾರಿಟೇರಿಯನ್ ಪೇರೆಂಟ್ಸ್. ಅಂದ್ರೆ ಟ್ರೆಡಿಷನಲಿ ನಾವು ನೋಡುವಂತಹ ನಮ್ಮನ್ನ ಹೇಗೆ ಬೆಳೆಸಿದ್ದಾರೆ ಅಂದ್ರೆ ನಮ್ಮ ತಂದೆ ತಾಯಿಗಳು ಕಾಮನ್ ಆಗಿ ಇದ್ದಂತಹದ್ದು ಅದೇನಂದ್ರೆ ಅಥಾರಿಟೇರಿಯನ್. ಅಂದರೆ ಹೆಸರೇ ಹೇಳುವಂಗೆ ಅಥಾರಿಟಿ ಅಂದ್ರೆ ಕಂಟ್ರೋಲ್ ಇಟ್ಕೊಳೋದು ಅಂತ. ಅಂದ್ರೆ ಮಕ್ಕಳನ್ನ ಪೇರೆಂಟ್ಸ್ ಕಂಟ್ರೋಲ್ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇರುವಂತ ಪೇರೆಂಟಿಂಗ್ ಸ್ಟೈಲ್ ಇದು. ಅಂದ್ರೆ ಯಾವುದೇ ರೀತಿ ಇದು ಒಂದು ವಿಭಾಗ ಮಾಡಿರೋದು. ಎಲ್ಲ ಪೇರೆಂಟ್ಸು ಇದೇ ರೀತಿನೇ ಇರಬೇಕು ಅಂತ ಏನಿಲ್ಲ. ಕೆಲವರು ಅಂದ್ರೆ 4 ಥರ ಇದೆ ಅಂದ್ರೆ ಎಲ್ಲಾ ಥರದ ಪೇರೆಂಟ್ಸು ಇರ್ತಾರೆ. ಸೊ ಈ ಪೇರೆಂಟಿಂಗ್ ಮೆಥಡ್ ಯಾವ ರೀತಿ ಇರುತ್ತೆ, ಈ ಪೇರೆಂಟಿಂಗ್ ಮೆಥಡ್ ಅಲ್ಲಿ ಆಗೋ ಮಿಸ್ಟೇಕ್ಸ್ ಏನು, ಮತ್ತೆ ಮಕ್ಕಳ ಮೇಲೆ ಅದು ಯಾವ ರೀತಿ ಪರಿಣಾಮ ಬೀರುತ್ತೆ, ಬರೀ ಅವರ ಚೈಲ್ಡ್ಹುಡ್ ಅಲ್ಲಿ ಅಷ್ಟೇ ಅಲ್ಲ, ಇಡೀ ಜೀವನದಲ್ಲಿ ಅವರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನೋಡೋಣ. ಸೊ ಅಥಾರಿಟೇರಿಯನ್ ಪೇರೆಂಟಿಂಗ್ ಅಂದ್ರೆ ಕಂಟ್ರೋಲಿಂಗ್ ಪೇರೆಂಟಿಂಗ್ ಅಂತ ಹೇಳ್ಬೋದು. ಮೊದಲನೇದಾಗಿ ಪೇರೆಂಟ್ ಯಾವ ರೀತಿ ಯೋಚನೆ ಮಾಡ್ತಾರೆ ಈ ಪೇರೆಂಟಿಂಗ್ ಸ್ಟೈಲ್ ಅಲ್ಲಿ ಅಂತ ನೋಡೋಣ. ಮೊದಲನೇದಾಗಿ ನನಗೆ ಎಲ್ಲ ಗೊತ್ತಿದೆ, ಮಗುಗೇನು ತಿಳಿದಿರಲ್ಲ, ಮಗುಗೇನು ಅರ್ಥ ಆಗಲ್ಲ, ಸೊ ಎಲ್ಲದನ್ನು ನಾನೇ ಕಂಟ್ರೋಲ್ ಮಾಡಬೇಕು ಅನ್ನೋಂಥ ಮನಸ್ಥಿತಿ ಇರುತ್ತೆ. ಎರಡನೇದಾಗಿ ಮಕ್ಕಳಿಗೆ ತಮ್ಮ ಅಭಿಪ್ರಾಯವನ್ನ ಹೇಳುವಂತ ಸ್ವಾತಂತ್ರ್ಯವನ್ನ ಪೇರೆಂಟ್ಸ್ ಕೊಟ್ಟಿರೋದಿಲ್ಲ. ಪೇರೆಂಟ್ ಏನ್ ಹೇಳ್ತಾರೋ ಅದನ್ನ ಸುಮ್ಮನೆ ಮಕ್ಕಳು ಕೇಳಬೇಕು, ಅದೇ ರೀತಿ ಇರುತ್ತೆ. ಮತ್ತೆ ತಂದೆ ತಾಯಿ ತಂದೆ ಅಥವಾ ತಾಯಿ ಅಂತ ಹೇಳ್ಬೋದು, ಇಲ್ಲ ಇಬ್ರು ತಮ್ಮ ಪ್ರೀತಿಯನ್ನ ಓಪನ್ ಆಗಿ ತೋರ್ಪಡಿಸೋದಿಲ್ಲ, ತಮ್ಮ ಭಾವನೆಗಳನ್ನ ತೋರ್ಪಡಿಸೋದಿಲ್ಲ. ಅಂದ್ರೆ ತಬ್ಕೊಳ್ಳೋದು, ಮುದ್ದು ಮಾಡೋದು. ಕೆಲವೊಂದ್ಸತಿ ತಂದೆಯರು ಹೀಗಿರ್ತಾರೆ, ಅದೇನಂದ್ರೆ ಓಪನ್ ಆಗಿ ಮಕ್ಕಳನ್ನ ಕರೆಯೋದು, ಮುದ್ದು ಮಾಡೋದು, ಓಪನ್ಲಿ ತಾನು ಪ್ರೀತಿ ಮಾಡ್ತೀನಿ ಅಂತ ಹೇಳೋದು, ಅದನ್ನ ಮಾಡೋದಿಲ್ಲ. ಆಮೇಲೆ ತಂದೆ ಅಥವಾ ತಾಯಿಗೆ ತಮ್ಮ ಮಕ್ಕಳ ಬಗ್ಗೆ ಅತಿಯಾದ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅಂದರೆ ಓದೋದ್ರಲ್ಲೂ ಚೆನ್ನಾಗಿರ್ಬೇಕು, ಸ್ಪೋರ್ಟ್ಸ್ ಅಲ್ಲೂ ಚೆನ್ನಾಗಿರ್ಬೇಕು, ಆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೂ ಚೆನ್ನಾಗಿರ್ಬೇಕು, ಸಿಂಗಿಂಗು ಬರಬೇಕು, ಡ್ಯಾನ್ಸಿಂಗು ಬರಬೇಕು. ಅಂದ್ರೆ ಆ ಮಗುವಿನ ಕೆಪಾಸಿಟಿ ಏನು ಅನ್ನೋದನ್ನ ನೋಡದೆ ಅವರು ಬೇರೆ ಯಾರ್ದೋ ಮಕ್ಕಳು ಮಾಡ್ತಾ ಇದ್ದಾರೆ, ಇವನು ಮಾಡಬೇಕು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಅದ್ರ ಬಗ್ಗೆ ಮಗುವಿನ ಮೇಲೆ ತುಂಬಾ ಒತ್ತಡ ಹಾಕ್ತಾ ಇರ್ತಾರೆ. ಆಮೇಲೆ ಮಕ್ಕಳು ಯಾವುದಾದ ಅಚೀವ್ಮೆಂಟ್ ಮಾಡಿದ್ದಾರೆ ಅದನ್ನ ಓಪನ್ ಆಗಿ ಶಬಾಷ್ಗಿರಿ ಹೇಳಿ ಅದನ್ನ ಎಕ್ಸ್ಪ್ರೆಸ್ ಮಾಡೋದು. ನನಗೆ ಖುಷಿ ಆಗಿದೆ ನೀನು ಈ ರೀತಿ ಮಾಡಿದ್ದು, ನೀನು ಅಚೀವ್ ಮಾಡಿದ್ದು ನನಗೆ ಖುಷಿ ಆಗಿದೆ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡೋದೇ ಇಲ್ಲ. ಅಂದ್ರೆ ಓಕೆ ಅನ್ನೋ ರೀತಿ ಇಗ್ನೋರ್ ಮಾಡ್ತಾರೆ. ಅಂದ್ರೆ ಒಂದು ರೀತಿ ಅಚೀವ್ಮೆಂಟ್ ಮಾಡಿದಾಗ ಮಗು ಖುಷಿಯಾಗಿದ್ದಾಗ ತನ್ನ ಖುಷಿಯನ್ನ ತೋರ್ಪಡಿಸೋದಿಲ್ಲ. ಆಮೇಲೆ ಮಕ್ಕಳಿಗೆ ಎಮೋಷನಲ್ ಸಪೋರ್ಟ್ ಕೊಡೋದಿಲ್ಲ. ಅಂದ್ರೆ ಯಾವ್ದಾದ್ರು ವಿಷಯಕ್ಕೆ ಮಗು ಬೇಜಾರು ಮಾಡ್ಕೊಂಡಿದ್ರೆ, ಅಂದ್ರೆ ತನಗೇನೋ ಮಾರ್ಕ್ಸ್ ಕಡಿಮೆ ಆಯ್ತು, ನಾನು ಆಟದಲ್ಲಿ ಸೋತೆ, ಅಥವಾ ಸ್ಪೋರ್ಟ್ಸ್ ಅಲ್ಲಿ ಯಾವ್ದಾದ್ರು ಸೋತೆ, ಯಾವ್ದಾದ್ರು ಕಾಂಪಿಟೇಷನ್ ಅಲ್ಲಿ ಸೋತೆ ಅಂತ ಮಕ್ಕಳು ಬೇಜಾರು ಮಾಡ್ಕೊಂಡಾಗ ಅದಕ್ಕೆ ಎಮೋಷನಲ್ ಸಪೋರ್ಟ್ ಅನ್ನೋದನ್ನ ಕೊಡೋದಿಲ್ಲ. ಅದ್ರ ಬದಲಾಗಿ ನೀನ್ ಯೋಗ್ಯತೆನೇ ಇಷ್ಟು, ನೀನ್ ಇರೋದೇ ಹಿಂಗೆ, ಇನ್ನೊಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕಿತ್ತು, ಇವಾಗ ಏನ್ ಬಂದ್ ಅಳೋದು, ಈ ರೀತಿ ಮಾತಾಡೋದು. ಮತ್ತೆ ಆ ಎಮೋಷನಲಿ ಸಪೋರ್ಟ್, ಇರ್ಲಿ ನೆಕ್ಸ್ಟ್ ಟೈಮ್ ನೀನ್ ಚೆನ್ನಾಗಿ ಮಾಡುವಂತೆ, ಈಗ ಯಾಕೆ ಸೋತು ಹಂಗೆ ಕುತ್ಕೋಬಾರ್ದು, ಆ ರೀತಿ ಒಂದು ಎಮೋಷನಲ್ ಸಪೋರ್ಟ್ನ ಕೊಡೋದಿಲ್ಲ. ಆಮೇಲೆ ಅತಿಯಾದ ಶಿಸ್ತು. ಜೀವನದಲ್ಲಿ ಶಿಸ್ತು ಇರಬೇಕು, ಆದರೆ ಶಿಸ್ತೇ ಜೀವನ ಮಕ್ಕಳಿಗೆ, ಅಷ್ಟು ಸಣ್ಣ ಮಕ್ಕಳಿಗೆ, ಅಂದ್ರೆ ಸಣ್ಣ ಮಕ್ಕಳಿಂದ ಶಿಸ್ತು ಬೆಳೆಸ್ಬೇಕು, ಅದು ಒಳ್ಳೇದು. ಆದರೆ ಶಿಸ್ತೇ ಜೀವನ ಅಂತ ಅದರಲ್ಲೇ ಮುಳುಗಿಸಿದ್ರೆ ಅವರಿಗೆ ಏನಾಗುತ್ತೆ, ಅದು ಡಿಸಿಪ್ಲಿನ್ ಬಗ್ಗೆ ಒಂದ್ ರೀತಿ ಅವರ್ಷನ್ ಬಂದ್ಬಿಡತ್ತೆ. ಅಂದ್ರೆ ನೀವು ಅವ್ರನ್ನ ಫ್ರೀ ಆಗಿಬಿಟ್ರೆ ಅವ್ರು ಹೆಂಗ್ ಬೇಕಾದ್ರೂ ಇರಕ್ ಶುರು ಮಾಡ್ಬಿಡ್ತಾರೆ. ಅಂದ್ರೆ ಅವರಿಗೆ ಅರ್ಥ ಮಾಡಿಸಿ ಶಿಸ್ತನ್ನ ಬೆಳೆಸ್ಬೇಕೇ ಹೊರತು ನೀವು ಹೇಳ್ತಿದ್ರೆ ಅವ್ರು ಮಾಡ್ಬೇಕು ಅನ್ನೋದನ್ನ ಇರಬಾರ್ದು. ಫಾರ್ ಎಕ್ಸಾಂಪಲ್,
ಒಂದು ಸಣ್ಣ ಎಕ್ಸಾಂಪಲ್ ಬಗ್ಗೆ ಹೇಳ್ತೀನಿ. ಶಿಸ್ತು ಮುಖ್ಯ. ಹೇಗೆ ಅಂದರೆ, ಮಕ್ಕಳು ಟಿವಿ ಜಾಸ್ತಿ ನೋಡಬಾರ್ದು, ದಿನಕ್ಕೆ ಅರ್ಧ ಗಂಟೆ ಮಾತ್ರ ನೋಡಬೇಕು ಅನ್ನೋ ರೂಲ್ಸ್ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. ಅರ್ಧ ಗಂಟೆ ಮಾತ್ರ ತೋರಿಸಿ ಅಂದರೆ ಅರ್ಧ ಗಂಟೆ ಅವ್ರು ಫ್ರೀಯಾಗಿರ್ತಾರೆ, ಅವ್ರಿಗೆ ಬೇಕಾಗಿರೋ ಒಂದು ಯಾವುದೋ ಪ್ರೋಗ್ರಾಮ್ ನೋಡ್ಬೋದು. ಆದರೆ ಟಿವಿನೇ ನೋಡಬಾರ್ದು ಅಂತ ಹೇಳಿದ್ರು, ಅವ್ರು ಏನು ಮಾಡ್ತಾರೆ, ನಾನು ಆಟ ಆಡಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ, ಇನ್ಯಾರ್ದೋ ಮನೆಗೆ ಹೋಗ್ತಾರೆ, ಅಲ್ಲಿ ಟಿವಿ ನೋಡ್ಕೊಂಡು ಬರ್ತಾರೆ. ಆ ರೀತಿ ಆದ್ರೆ ಅಂದರೆ ನೀವು ಯಾವುದನ್ನ ಫೋರ್ಸ್ಫುಲಿ ಕಂಟ್ರೋಲ್ ಮಾಡಕ್ಕೆ ಹೋಗ್ತಿರೋ ಅದನ್ನ ಮಕ್ಕಳು ನಿಮ್ಮ ಕಣ್ತಪ್ಪಿಸಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಚಾಕ್ಲೇಟ್ ತಿನ್ನೋ ಬಗ್ಗೆ ಒಂದು ಶಿಸ್ತು ಇಟ್ಟಿದ್ದೀರಾ ಅಂತ ಅನ್ಕೊಳ್ಳಿ. ಅಂದರೆ ದಿನಕ್ಕೆ ಒಂದು ಸಣ್ಣ ಇಷ್ಟೇ ಪೀಸ್ ಚಾಕ್ಲೇಟ್ನ ಮಾತ್ರ ತಿನ್ನಬೇಕು, ಜಾಸ್ತಿ ತಿನ್ನಬಾರ್ದು ಅಂತ ಹೇಳಿದ್ದೀರಾ. ಇದು ಒಂದು ರೀತಿ ಶಿಸ್ತು. ನಾನು ಚಾಕ್ಲೇಟೇ ಕೊಡಲ್ಲ ನಿಮಗೆ ಅಂತ ಹೇಳಿದ್ದಾರೆ. ಈಗ ಯಾರ್ದಾದ್ರೂ ಮನೆಗೆ ಹೋದಾಗ ಚಾಕ್ಲೇಟ್ ಕೊಡ್ತಾರೆ, ಅದನ್ನ ನಿಮಗೆ ತೋರಿಸೋದೇ ಇಲ್ಲ, ನಿಮ್ಮ ಮಗು ತಾನೇ ಎತ್ತಿಟ್ಕೊಂಡು ತನ್ನಷ್ಟಕ್ಕೆ ತಾನೇ ತಿನ್ನುತ್ತೆ. ಅದು ಏನಾಗುತ್ತೆ, ನೀವು ಅತಿಯಾದ ಒತ್ತಡಪೂರ್ವಕವಾದ ಶಿಸ್ತನ್ನು ಕೊಟ್ಟರೆ ನಿಮ್ಮ ಕಣ್ತಪ್ಪಿಸಿ ಆ ವಿಷಯವನ್ನ ತನಗೇನು ಬೇಕೋ ಅನ್ಸೋದನ್ನ ಮಾಡ್ತಾರೆ. ಆವಾಗ ಪೂರ್ತಿ ಕಂಟ್ರೋಲ್ ಇರೋದಿಲ್ಲ ಮಕ್ಕಳ ಬಗ್ಗೆ. ಇದು ಅತಿಯಾದ ಶಿಸ್ತಿನ ಬಗ್ಗೆ ಹೇಳೋದು. ಇನ್ನೊಂದು ಏನಂದ್ರೆ ಅತಿಯಾದ ಒತ್ತಡ. ಅಂದ್ರೆ ಯಾವ್ದಾದ್ರೂ ಒಂದು ವಿಷಯ ಮಗುಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ. ಫಾರ್ ಎಕ್ಸಾಂಪಲ್, ಕೆಲವು ಮಕ್ಕಳಿಗೆ ಮ್ಯೂಸಿಕಲ್ಲಿ ನ್ಯಾಚುರಲಿ ಇಂಟ್ರೆಸ್ಟ್ ಇರಲ್ಲ, ಅವ್ರಿಗೆ ಬೇರೆ ಏನೋ ಪೇಂಟಿಂಗ್ ಮಾಡಬೇಕು, ಇನ್ನೊಂದೇನೋ ಮಾಡಬೇಕು ಅಂತ ಇಂಟ್ರೆಸ್ಟ್. ಆದರೆ ಪೇರೆಂಟಿಗೆ ಏನು ಇಂಟ್ರೆಸ್ಟ್ ಇರುತ್ತೋ ಅದನ್ನ ಫೋರ್ಸ್ಫುಲಿ ಮಕ್ಕಳಿಗೆ ಮಾಡಿಸ್ಲೇಬೇಕು ಅನ್ನುವಂಥ ಒಂದು ಮನಸ್ಥಿತಿ ಕೆಲವು ಪೇರೆಂಟ್ಸಿಗೆ ಇರುತ್ತೆ. ಅದು ಏನಾಗುತ್ತೆ, ಮಕ್ಕಳ ಮನಸ್ಸಿನ ಮೇಲೆ ಅತಿಯಾದ ಒತ್ತಡ ಹೇರಲಿಕ್ಕೆ ಶುರುವಾಗುತ್ತೆ. ಇದಿಷ್ಟು ಪೇರೆಂಟ್ಸ್ ಹೇಗೆ ಯೋಚನೆ ಮಾಡ್ತಾರೆ ಅನ್ನೋದಾಯ್ತು. ಇದರಿಂದ ಮಕ್ಕಳ ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡ್ಬೋದು. ಏನಂದ್ರೆ, ಮೊದಲನೇದಾಗ್ಲಿ ಮಕ್ಕಳಿಗೆ ಆತ್ಮವಿಶ್ವಾಸದ ಕೊರತೆ ಬರುತ್ತೆ, ಮತ್ತೆ ಕೀಳರಿಮೆ ಬರುತ್ತೆ. ಇದು ಶಾರ್ಟ್ ಟರ್ಮಲ್ಲ, ಇದು ಲಾಂಗ್ ಟರ್ಮ್, ಜೀವನ ಪರ್ಯಂತ ಅವರಿಗೆ ಕಾಡಬಹುದು. ಏನಂದ್ರೆ ಆತ್ಮವಿಶ್ವಾಸದ ಕೊರತೆ, ಕೀಳರಿಮೆ. ಯಾಕೆ? ಪೇರೆಂಟ್ಸು ಒಂದನೇದಾಗಿ ಎಮೋಷನಲ್ ಸಪೋರ್ಟ್ ಕೊಟ್ಟಿಲ್ಲ, ಮತ್ತೆ ಒತ್ತಡ ಅತಿಯಾಗಿ ಹಾಕ್ತಾರೆ. ಮೂರನೇದಾಗಿ ಅವರಿಗೆ ಒಪಿನಿಯನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಹೀಗಾಗಿ ಮಕ್ಕಳಿಗೆ ಆತ್ಮವಿಶ್ವಾಸ ಇರೋದಿಲ್ಲ. ಆಮೇಲೆ ಬೇರೆಯವರ ಮೇಲೂ ವಿಶ್ವಾಸ ಇರೋದಿಲ್ಲ. ಈಗ ದೊಡ್ಡವರಾದ ಮೇಲೆ ಫ್ರೆಂಡ್ಸ್ ಮೇಲಾಗಿರ್ಬೋದು, ಹೆಂಡತಿ ಅಥವಾ ಗಂಡನ ಮೇಲಾಗಿರ್ಬೋದು, ಅವ್ರಿಗೆ ವಿಶ್ವಾಸನೇ ಇರೋದಿಲ್ಲ. ಯಾಕೆ ಅಂದರೆ ನೀವು ಮೊದಲಿಂದನೂ ನೀವು ಅವರಿಗೆ ಎಮೋಷನಲಿ ಸಪೋರ್ಟ್ ಮಾಡಿಲ್ಲ. ಹಾಗಾಗಿ ಪೇರೆಂಟ್ಸ್ ಮಾಡದೇ ಇದ್ದಾಗ ಏನಾಗುತ್ತೆ, ಹೆಂಡತಿ ಅಥವಾ ಫ್ರೆಂಡ್ಸ್ ಯಾರು ಎಮೋಷನಲ್ ಸಪೋರ್ಟ್ ಮಾಡಕ್ ಬಂದ್ರೆ ಇವ್ರು ನಾಟಕ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಅನ್ಸ್ಬೇಕು. ಆಮೇಲೆ ತಮ್ಮ ಬೇಕು ಬೇಡಗಳನ್ನ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರೋದಿಲ್ಲ. ತಮಗೆ ಬೇಕು ಅನ್ನೋದನ್ನ ಬೇಡ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ತಮ್ಮ ಮನಸ್ಸಿನಲ್ಲೇ ಇಟ್ಕೊಂಡು ಕೊರಗ್ತಾರೆ. ನೆಕ್ಸ್ಟ್ ಏನಾಗುತ್ತೆ, ತಮ್ಮ ಒಪಿನಿಯನ್ನ ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡೋದು ಹೇಗೆ ಅಂದ್ರೆ, ಈಗ ಭಿನ್ನಾಭಿಪ್ರಾಯಗಳನ್ನ ಒಂದು ಸರಿಯಾದ ರೀತಿಯಲ್ಲಿ ನನಗೆ ಈ ರೀತಿ ಅನ್ನಿಸ್ತಾ ಇದೆ, ನಿಮ್ಮ ಒಪಿನಿಯನ್ ನನಗೆ ಇಷ್ಟ ಆಗ್ತಾ ಇಲ್ಲ, ನನ್ನ ಒಪಿನಿಯನ್ ಈ ರೀತಿ ಇದೆ ಅಂತ ಒಂದು ಹೆಲ್ದಿ ವೇಯಲ್ಲಿ ಹೇಳುವಂತಹ ಒಂದು ಕೇಪಬಿಲಿಟಿನ ಅವರು ಬೆಳೆಸ್ಕೊಳ್ಳೋದೇ ಇಲ್ಲ. ಯಾಕೆಂದ್ರೆ ಅವರು ಭಿನ್ನಾಭಿಪ್ರಾಯ ಹೇಳಿದ ತಕ್ಷಣ ಹೊಡ್ತಾ ಬೀಳೋದು ಎಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಅವರು ತಮ್ಮ ಭಿನ್ನಾಭಿಪ್ರಾಯನ ಎಕ್ಸ್ಪ್ರೆಸ್ಸೇ ಮಾಡೋದಿಲ್ಲ. ಇನ್ನೊಂದೇನಂದ್ರೆ, ಒಂದು ಭಾವನಾತ್ಮಕವಾಗಿ ಅವರು ಒಂಥರ ನಮ್ನೆಸ್, ಅಂದ್ರೆ ಈಗ ಅಳು ಬಂದರೆ ಅಥವಾ ಖುಷಿ ಆದರೆ ಅದನ್ನ ಎಕ್ಸ್ಪ್ರೆಸ್ಸೇ ಮಾಡೋದಿಲ್ಲ. ಒಂದು ರೀತಿ ಸಪ್ಪೆ ಆದ ಮನುಷ್ಯ, ಅಂದ್ರೆ ಎಕ್ಸ್ಪ್ರೆಷನ್ಸೇ ಇಲ್ಲದೆ ಇರುವಂಥ ಮನುಷ್ಯ ಥರ ಆಗ್ಬಿಟ್ಟಿರ್ತಾರೆ. ಒಂದು ರೀತಿ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡೋ ರೀತಿಯನ್ನ ಮರ್ತು ಬಿಟ್ಟಿರ್ತಾರೆ. ಈ ರೀತಿ ಏನಾಗುತ್ತೆ, ಅದು ಸಪ್ರೆಸ್ಡ್ ಒಂದು ಭಾವನೆಗಳಾಗಿ, ಅಂದ್ರೆ ಮನಸ್ಸಿನಲ್ಲೇ ಒತ್ತಿಟ್ಕೊಂಡಿರೋ ಭಾವನೆಗಳಾಗಿ ಅವರು ಎಕ್ಸ್ಪ್ರೆಸ್ ಮಾಡಲಿಕ್ಕಾಗದೆ ಅವರು ಒತ್ತಡವನ್ನ ಅನುಭವಿಸ್ತಾರೆ. ಆಮೇಲೆ ಎಲ್ಲಾ ವಿಷಯದಲ್ಲೂ ಸೆಲ್ಫ್ ಡೌಟ್ ಇರುತ್ತೆ. ಅಂದರೆ ನನ್ನಿಂದ ಏನೋ ತಪ್ಪು ನಡೆದು ಬಿಟ್ಟಿದೆ, ಯಾವುದೇ ಒಂದು ಕೆಲಸ ಮಾಡಿದ ಮೇಲೂ ಇದು ಪರ್ಫೆಕ್ಟ್ ಆಗಿಲ್ಲ ಅನ್ನುವಂಥದ್ದು ಅವರಿಗೆ ಮನಸ್ಸಿನಲ್ಲಿ ಇರುತ್ತೆ. ನೆಕ್ಸ್ಟ್, ಜನರೊಂದಿಗೆ ಬೆರೆಯೋದಕ್ಕೆ ಹೆದರ್ತಾರೆ. ಹೇಗೆ ಅಂದ್ರೆ, ಈಗ ತಂದೆ ತಾಯಿಗಳ ಜೊತೆಗೇನೆ ಸರಿಯಾಗಿ ಅವರು ಬೆರೆತಿಲ್ಲ ಅಂದ್ರೆ ಸಮಾಜದ ಜೊತೆಗೆ ಬೆರೆಯೋದು ಅವರಿಗೆ ಕಷ್ಟ ಆಗತ್ತೆ. ಅವರೊಂದು ರೀತಿ ನಾಚಿಕೆ ಸ್ವಭಾವದ ಮನುಷ್ಯರಾಗ್ಬಿಡ್ತಾರೆ. ತಮ್ಮ ಬೇರೆ ಬೇರೆ ವಿಷಯಗಳ ಬಗ್ಗೆ, ಅಂದ್ರೆ ಈಗ ಸ್ಟೇಜ್ ಮೇಲೆ ಹೋಗ್ಲಿಕ್ಕೆ ಹೆದರೋದು, ಹೊಸ ಜನರ ಜೊತೆ ಮಾತಾಡ್ಲಿಕ್ಕೆ ಹೆದರೋದು, ಈ ರೀತಿ ಆಗೋಗ್ಬಿಡುತ್ತೆ. ಸೊ ಇದಿಷ್ಟು ಬರೀ ಮಕ್ಕಳಿದ್ದಾಗ ಮಾತ್ರ ಅವರು ಸಮಸ್ಯೆ ಎದುರಿಸೋದಿಲ್ಲ,
ಜೀವನ ಪರ್ಯಂತ ಈ ರೀತಿ ಸಮಸ್ಯೆಗಳನ್ನ ಎದುರಿಸ್ಬೇಕಾಗುತ್ತೆ. ಸೊ ಹಾಗಾದರೆ ನೀವೇ ಯೋಚನೆ ಮಾಡಿ, ನಿಮ್ಮ ಪೇರೆಂಟ್ಸ್ ಈ ರೀತಿ ಇದ್ದಾರಾ, ಅಥವಾ ನೀವೀಗ ಪೇರೆಂಟ್ ಆಗಿದ್ದೀರಾ, ನೀವು ನಿಮ್ಮ ಮಕ್ಕಳಿಗೆ ಈ ರೀತಿ ಮಾಡ್ತಾ ಇದ್ದೀರಾ ಅನ್ನೋದನ್ನ ಯೋಚನೆ ಮಾಡಿ. ಅಕಸ್ಮಾತ್ ನೀವು ಪೇರೆಂಟ್ ಆಗಿದ್ದು ನಿಮ್ಮ ಮಕ್ಕಳಿಗೆ ಈ ರೀತಿ ನೀವು ಮಾಡ್ತಾ ಇದ್ದರೆ ನಿಮ್ಮ ಪೇರೆಂಟಿಂಗ್ ಸ್ಟೈಲ್ನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ಚೇಂಜ್ ಮಾಡ್ಕೋಬೇಕಾಗತ್ತೆ? ಮೊದಲನೇದಾಗಿ ಪೇಷನ್ಸಿಂದ ಮಕ್ಕಳು ತಪ್ಪು ಮಾಡಿದರೆ ಅದನ್ನು ಮೊದಲನೇದಾಗಿ ಮಾತಿನಲ್ಲಿ ಅವರಿಗೆ ಅರ್ಥ ಮಾಡಿಸಿ, ಇದು ಯಾಕೆ ಈ ರೀತಿ ತಪ್ಪಾಗುತ್ತೆ. ಮೊದಲನೇದಾಗಿ 3-4 ವರ್ಷಗಳ ತನಕ ಮಕ್ಕಳಿಗೆ ನಾವು ಹೇಳಿದ ಯಾವ ಲಾಜಿಕ್ಕು ಅರ್ಥ ಆಗೋದಿಲ್ಲ, ಯಾಕಂದರೆ ಅವ್ರ ಲಾಜಿಕಲ್ ಮೈಂಡು ಇನ್ನೂ ಡೆವಲಪ್ ಆಗಿರೋದಿಲ್ಲ. ಸೊ ಹಾಗಾಗಿ ನೀವು ತುಂಬ ಪೇಷನ್ಸಿಂದ ಅರ್ಥ ಮಾಡಿಸ್ಬೇಕಾಗುತ್ತೆ. ಸಿಟ್ಟು ಬಂದಾಗ ಕೂಗಾಡೋ ಬದಲು ಒಂದು ನಿಮಿಷ ನಿಮ್ಮ ಸಿಟ್ಟನ್ನು ತಡ್ಕೊಂಡು, ಸಿಟ್ಟು ಕಡಿಮೆ ಆದ ಮೇಲೆ ನೀವು ಸರಿಯಾದ ಪದಗಳನ್ನು ಬಳಸಿ ಅರ್ಥ ಮಾಡಿಸಿ. ಕೆಟ್ಟ ಪದಗಳನ್ನು, ನಿಂದನೆಯ ಪದಗಳನ್ನು ಬಳಸಿ ಅರ್ಥ ಮಾಡಿಸಿದ್ರೆ ನೀವು ಅನ್ಕೋಬೋದು ನಾನು ಬೈತಾ ಇದ್ದೀನಿ ಅವನು ಕಲಿತಾನೆ ಅಂತ. ಆದರೆ ಅವ್ರು ಕಲಿಯೋದು ನೀವು ಬೈತಾ ಇರೋ ಬೈಗುಳವನ್ನು ಕಲಿತಾರೆ. ಅದನ್ನು ಸ್ಕೂಲಿಗೋ ಮತ್ತೆಲ್ಲಿಗೋ ಹೋಗಿ ಬೇರೆಯವ್ರ ಮೇಲೆ ಪ್ರಯೋಗ ಮಾಡ್ತಾರೆ. ಮಕ್ಕಳನ್ನು ಅವರು ಏನಾದರೂ ಎಕ್ಸ್ಪ್ರೆಸ್ ಮಾಡಿದರೆ ಅವರ ಮಾತನ್ನು ಪೇಷನ್ಸಿಂದ ಪೂರ್ತಿ ಕೇಳಿಸ್ಕೊಳ್ಳಿ. ಒಂದನೇದಾಗಿ ಮಕ್ಕಳಿಗೂ ಒಂದು ಕೇಳುವಂತಹ ಒಂದು ಪೇಷನ್ಸ್ನ ಬೆಳೆಸಿ. ಅಂದರೆ ನೀವು ಏನಾದರೂ ಮಾತಾಡ್ತಿದ್ರೆ ನೋಡ್ಬಿಟ್ಟು ನೀನು ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ, ಅರ್ಥ ಮಾಡ್ಕೊ ಅಂತ ಹೇಳಿ ಅವ್ರು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಂಡು ಅರ್ಥ ಮಾಡ್ತಾರೆ. ನೆಕ್ಸ್ಟು ಮಕ್ಕಳಿಗೆ ನಿಮ್ಮ ಪ್ರೀತಿಯನ್ನು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡಿ. ನಿಮಗೆ ಕೆಲವೊಂದು ಏನಿಷ್ಟು ಸಿಲ್ಲಿಯಾಗಿ ಹೇಳ್ತಾರೆ, ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಇದರಿಂದ ಮಕ್ಕಳ ಬ್ರೈನಲ್ಲಿ ಆಕ್ಸಿಡೋಸ್ ಅನ್ನುವಂಥ ಒಂದು ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಅದೊಂದು ಹ್ಯಾಪಿ ಹಾರ್ಮೋನ್. ಸೊ ಅದರಿಂದ ಮಕ್ಕಳಿಗೆ ತಮ್ಮ ಮೇಲೆ ತಮಗೆ ಮತ್ತು ತಮ್ಮ ಪೇರೆಂಟ್ಸ್ ಮೇಲೆ ವಿಶ್ವಾಸ ಬರುತ್ತೆ. ಹಾಗಾಗಿ ಓಪನ್ಲಿ ನಿಮ್ಮ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಿ, ಅವ್ರನ್ನ ತಬ್ಕೊಳ್ಳಿ, ಮುದ್ದು ಮಾಡಿ. ಅದರಿಂದ ಅವರು ಖುಷಿಯಾಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನಿಮ್ಮ ಮಾತನ್ನು ಯಾರ ಮೇಲೆ ನಾವು ವಿಶ್ವಾಸ ಇಡ್ತೀವೋ ಅವರ ಮಾತನ್ನು ನಾವು ಕೇಳಿಸ್ಕೊತೀವಿ. ಹಾಗಾಗಿ ಮಕ್ಕಳಿಗೆ ನಿಮ್ಮ ಮೇಲೆ ವಿಶ್ವಾಸ ಇದ್ದರೆ ನಿಮ್ಮ ಮಾತನ್ನು ಕೇಳಿಸ್ಕೊಳ್ತಾರೆ. ಆಮೇಲೆ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಸಿ. ಅಂದರೆ ಸರಿಯಾದದ್ದನ್ನು ಅರ್ಥ ಮಾಡಿಸ್ತೀರ, ಆದರೆ ಅದು ಯಾಕೆ ಸರಿ ಅನ್ನೋದನ್ನ ನೀವು ಅರ್ಥ ಮಾಡಿಸ್ಬೇಕು. ಫಾರ್ ಎಕ್ಸಾಂಪಲ್, ಚಾಕ್ಲೇಟ್ ತಿನ್ನಬಾರದು, ಚಾಕ್ಲೇಟ್ ಯಾಕೆ ತಿನ್ನಬಾರದು ಅನ್ನೋದನ್ನ ನೀವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿ. ಅಂದರೆ ಚಾಕ್ಲೇಟ್ ತಿನ್ನಬಾರ್ದು ಅಂತ ನೀವು ಬೈತೀರ, ಆದರೂ ಚಾಕ್ಲೇಟ್ ಬೇಕು ಅಂತ ಅವರು ಹಠ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಈಗ ಚಾಕ್ಲೇಟ್ ತಿಂದರೆ ಈ ರೀತಿ ಜಮ್ಸ್ ಆಗುತ್ತೆ, ಹಲ್ಲು ಕೊಳ್ತು ಹೋಗುತ್ತೆ ಅನ್ನೋದನ್ನ ಅರ್ಥ ಮಾಡಿಸಿ. ಇವಾಗೇನು ಫೋನ್ ಇದೆ, ಟ್ಯಾಬ್ ಇದೆ, TV ಇದೆ, ನೀವು ಹಲ್ಲು ಯಾವ ರೀತಿ ಕೊಳ್ತು ಹೋಗುತ್ತೆ ಅನ್ನೋದನ್ನ ತೋರಿಸ್ಬೋದು. ಹೇಗೂ ಮಕ್ಕಳಿಗೆ ಒಂದ್ಸತಿ ಡೆಂಟಲ್ ಚೆಕಪ್ ಮಾಡಿಸ್ಬೇಕು ಒಂದು ಏಜಿಗೆ ಬಂದಮೇಲೆ. ಅಂದರೆ ಹಲ್ಲು ಉದುರ್ಲಿಕ್ಕೆ ಎಲ್ಲ ಶುರು ಮಾಡಿದಾಗ ಒಂದ್ಸತಿ, ಆವಾಗ ಡೆಂಟಿಸ್ಟ್ ಹತ್ರನೇ ಕರ್ಕೊಂಡು ಹೋಗಿ ಅವರಿಗೆ ಯಾವ್ಯಾವ ರೀತಿ ಹಲ್ಲು ಕೊಳ್ತು ಹೋಗುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡಿಸ್ಬೋದು. ಆವಾಗ ಅವರು ಅರ್ಥ ಮಾಡ್ಕೊಳ್ತಾರೆ. ಆಮೇಲೆ ಕೆಟ್ಟ ಪದಗಳನ್ನು ಬಳಸಿ ಬೈಯೋದು ಅಥವಾ ಅತಿಯಾಗಿ ಹೊಡೆಯೋದು. ಅಂದರೆ ತುಂಬ ಚಿಕ್ಕ ಮಕ್ಕಳು ನಮ್ಮ ಮಾತನ್ನ ಕೇಳೋದಿಲ್ಲ. ಅಂದರೆ 3-4 ವಯಸ್ಸಿನಲ್ಲಿ ಯಾಕೆ ಕೇಳೋದಿಲ್ಲ ಅಂದರೆ ಅವರ ಲಾಜಿಕಲ್ ಮೈಂಡು ಡೆವಲಪ್ ಆಗಿರೋದಿಲ್ಲ ಆವಾಗ. ಹಾಗಾಗಿ ಅವರು ನೀವು ಯಾವುದೇ ಲಾಜಿಕ್ ಹೇಳಿ ಅವ್ರಿಗೆ ಅರ್ಥ ಆಗೋದಿಲ್ಲ, ತಮಗೆ ಬೇಕು ಅನ್ನೋದೊಂದೇ ಗೊತ್ತಿರುತ್ತೆ. ಹಾಗಾಗಿ ಹಠ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅತಿಯಾಗಿ ಫಿಸಿಕಲಿ ಹೊಡೆಯೋದು, ಅತಿಯಾಗಿ ಕೆಟ್ಟ ಪದಗಳನ್ನ ಬಳಸೋದು ಮಾಡಿದರೆ ಇವಾಗ ನಿಮಗೆ ಅನ್ನಿಸ್ಬೋದು ಏನಂತಾರೆ ಅವ್ರ ಹೊಡೆದ್ರೆ ಮಾತು ಕೇಳ್ತಾರೆ ಅಂತ. ಆದರೆ ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಉಳ್ಕೊಂಡಿರುತ್ತೆ. ಅದು ಮುಂದೆ ಯಾವ ರೀತಿ ಎಕ್ಸ್ಪ್ರೆಸ್ ಆಗುತ್ತೆ ಅಂದರೆ ಅವರು ತಮ್ಮ ಬೇರೆ ರಿಲೇಷನ್ಶಿಪ್ನಲ್ಲಿ ಇದ್ದಾಗ, ಅಂದರೆ ಅವರು ಹೊರಗಡೆ ತಮ್ಮ ಫ್ರೆಂಡ್ಸ್ ಜೊತೆ ಹೊಡೆದಾಡ್ಬೋದು, ಇನ್ನೊಂದು ಮದುವೆ ಆದಮೇಲೆ ತಮ್ಮ ಗಂಡ ಅಥವಾ ಹೆಂಡತಿಯ ಮೇಲೆ ಕೈ ಮಾಡ್ಬೋದು. ಈ ರೀತಿ ಅದು ಎಕ್ಸ್ಪ್ರೆಸ್ ಆಗುತ್ತೆ. ಇವಾಗ ನೀವು ಹೊಡೆಯೋದು, ಇವಾಗ 3-4 ವರ್ಷದಲ್ಲಿ ನೀವು ಅವ್ರ ಮೇಲೆ ಏನು ಕೈ ಮಾಡಿರ್ತೀರ, ಯಾವ ಕೆಟ್ಟ ಪದಗಳನ್ನ ಬಳಸಿರ್ತೀರ, ಅದು ಮುಂದೆ ಅವರ ಎಲ್ಲ ರಿಲೇಷನ್ಶಿಪ್ ಮೇಲೂ ಅಫೆಕ್ಟ್ ಆಗುತ್ತೆ. ಹಾಗಾಗಿ ಬೈಯೋ ಮೊದಲೇ, ಹೊಡೆಯೋ ಮೊದಲೇ ತುಂಬ ಯೋಚನೆ ಮಾಡಿ, ತುಂಬ ಒಂದು ಪೇಷನ್ಸಿಂದ ಕಾದು. ಅಂದರೆ ತೀರಾ ಕೆಟ್ಟ ಹಠ ಮಾಡಿದಾಗ ಎಂಥ ಮನುಷ್ಯನಿಗಾದರೂ ಒಂದು ಪೇಷನ್ಸ್ ಅನ್ನೋದು ಹೋಗ್ಬಿಡುತ್ತೆ, ಅದು ಬೇರೆ. ರೆಗ್ಯುಲರ್ ಆಗಿ ಪ್ರತಿ ಮಾತಿಗೂ ಬೈತಾ ಇರೋದು, ಪ್ರತಿ ಮಾತಿಗೂ ಹೊಡೆಯೋದು,
ಈ ರೀತಿ ಮಾಡಿದರೆ ಅದು ಮಕ್ಕಳ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಅದು ಮುಂದೆ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಸಪ್ರೆಸ್ ಆಗಿ ಕೂತಿರುತ್ತೆ. ಸರ್ಫೇಸಲ್ಲಿ ನಿಮಗೆ ಕಾಣೋದಿಲ್ಲ. ಯಾಕಂದರೆ ತಂದೆ ತಾಯಿ ಮೇಲೆ ಯಾರೂ ಎಕ್ಸ್ಪ್ರೆಸ್ ಮಾಡೋದಿಲ್ಲ ಸಿಟ್ಟನ್ನು. ಎಂಥ ಮಕ್ಕಳಾಗಲಿ ಸಾಮಾನ್ಯವಾಗಿ ತಂದೆ ತಾಯಿ ಮೇಲೆ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಮುಂದೆ ಯಾರ ಮೇಲೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ, ತಮ್ಮ ಯಾವುದಾದ್ರೂ ರಿಲೇಷನ್ಶಿಪ್ ಮೇಲೆ, ಅಂದರೆ ಫ್ರೆಂಡ್ಸ್ ಮೇಲಾಗಿರ್ಬೋದು, ಕಾಲೇಜಲ್ಲಿ ಹೊಡೆದಾಡಿ ಬರ್ಬೋದು. ಇವಾಗ 3ನೇ ವಯಸ್ಸಿನಲ್ಲಿ ಆಗಿದ್ದು ಅವ್ರ ಮನಸ್ಸಿನಲ್ಲಿ ಆ ರೀತಿ ಎಕ್ಸ್ಪ್ರೆಸ್ ಆಗ್ಬೋದು. ಮುಂದೆ ತನ್ನ ಹೆಂಡತಿಗೋ ಗಂಡಂಗೋ ಹೊಡಿಬೋದು, ಆ ರೀತಿ ಆಗಬಹುದು. ಹಾಗಾಗಿ ರೆಗ್ಯುಲರ್ ಆಗಿ ಮಕ್ಕಳಿಗೆ ಹೊಡೆಯೋದು, ಬಡಿಯೋದು, ಅಂದರೆ ಬರೀ ಫಿಸಿಕಲಿ